ಸೊ ಅಗಲಿರಲಾರೆ ಸೊಗಸುಗಾತಿಯ ಅಗಲಿರಲಾರೆ ಅಗರಣವಾಯಿತು ಜೀವನ ಸೀತಾ ಅಗರಣವಾಯಿತು ಜೀವನ ಎಲ್ಲಿ ಪೋಧೆಯೇ ನೀಲವೇ ಜಾನಕಿ ಎಲ್ಲಿ ಪೋಧೆಯೇ ನೀಲವೇ ಸುರುಚಿರವಾನಿ ಆಗಲ್ಯ ಸುರುಚಿರವಾಣಿ ಬಾಕಲ್ಯ ಸುರುಚಿರವಾಣಿ ಬಾಕಲ್ಯ ದೀನನಾದೆ ದಯೆ ತೋರುಪ ಮನಸ್ಸು ಶ್ರೀವನಿತೆ ಸೀತಾ 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 ಜಾನಕಿ ಪ್ರಾಣನಾಯಕಿ ಕರೆದೆನೆ ತರುಣಿ ಪ್ರಾಣನಾಯಕಿ ಕರೆದೆನೆ ತರುಣಿ ಕಮಲ ಬಂಧಿನಿ ಬಾರೆ ತರುಣಿ ಜಾನಕಿ ಕಮಲ ಗಂಧಿನಿ ಬಾರೆ ರಮಣಿ ಪಲ್ಲವಾಧರೆ ಸೌಖ್ಯ ಸಾರಿ ಪಲ್ಲವಾಧರೆ ಸೌಖ್ಯ ಸಾರಿ
ಲಕ್ಷ್ಮಣ, ಅಣ್ಣ, ಮಳೆಗಾಲವು ಕಳೆದು ಶರದೃತು ಪ್ರಾಪ್ತವಾದರೂ ಸುಗ್ರೀವರಾಜನು ಇನ್ನೂ ಬಾರಲೇ ಇಲ್ಲವಲ್ಲ? ಹೌದು ಅಣ್ಣ. ನೀನು ಕಿಷ್ಕಿಂಧೆಗೆ ಹೋಗಿ ಅಲ್ಲಿ ಏನು ಹಾಗೆ ನೋಡಿಕೊಂಡು ಸುಗ್ರೀವನ ಕರೆದುಕೊಂಡು ಬಾ. ಹಾಗೆ ಆಗಲಣ್ಣ. ಕಿರಣ ಪದನ ಕಂಡು ನಿಜವನ್ನು ತಿಳಿದುಕೊಂಡು ಕಿರಣ ಪದನ ಕಂಡು ನಿಜವನ್ನು ತಿಳಿದು ಕೊಂಡೊತ್ತನವನ್ನು ಒಡೆದು ತಂಡತಿ ಕಂಡ್ರಿಪನವನತಿ ಗರ್ವವ ಹೋಗುವೆನ್ನ ಸಬದೊಳ್ಳ ಈಗಲ ಸುಗ್ರೀವನೊಳಗೆ ಹೋಗುವೆನ್ನ. ಸುಡುವೆಂ ಕಿಷ್ಕಿಂಧೆಯನು ನಾ ಸುಡುವೆಂ ಕಿಷ್ಕಿಂಧೆಯನು ನಾ ಪಡ ಪಡ ಕಪಿ ಕುಲಪ ಕಡಿದು ಪಡಬಿಯೊಳಗಿಡುವೆ. ಕೆಡುಕ ಸುಗ್ರೀವಾಗದಮನ ಕೆಡುಕ ಸುಗ್ರೀವಹದಮನ ಕೊಡಚಿಡ್ದು ಕೋಪಾಗ್ನಿಗೆ ಆವತಿಯ ಕೊಡುವೆ. ಎಲ್ಲವೋ ನೀಚನಾದ ಸುಗ್ರೀವ, ಈ ಕ್ಷಣವೇ ಬಂದು ನನಗೆ ಶರಣಾಗತನಾದರೆ ಸರಿ ಹೋಯ್ತು. ಇಲ್ಲವಾದರೆ ಕಿಷ್ಕಿಂಧೆಯನ್ನೇ ಸಮೂಲವಾಗಿ ನಿರ್ಮೂಲ ಮಾಡಿಬಿಡ್ತೇನೆ. ಪ್ರಭು, ನಮ್ಮ ಅಪರಾಧವನ್ನು ಮನ್ನಿಸಬೇಕು. ಸುಗ್ರೀವ, ನಮಗೆ ಕೊಟ್ಟ ಮಾತನ್ನು ಮರೆತು ಉದಾಸೀನದಿಂದ ಕಾಲವನ್ನು ಕಳೆಯುತ್ತಿರುವಿರ. ಅಣ್ಣನು ಕೋಪಾರುಷ್ಟನಾಗಿರುವನು, ನನ್ನ ಜೊತೆಯಲ್ಲಿ ಬರುವ ನಂತರ ಆಗಲಿ ಪ್ರಭು. ಇದೇನಿದು? ಸುಗ್ರೀವನು ಕರೆತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ? ಅಲ್ಲಿ ಏನು ಅನರ್ಥವನ್ನು ಮಾಡಿರುವನು ಕಾಣನಲ್ಲ? ಅಣ್ಣ, ನಮಸ್ಕರಿಸಿದೆ. ಲಕ್ಷ್ಮಣ, ನನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಅಣ್ಣ, ಆ ನೀಚನಾದ ಸುಗ್ರೀವನನ್ನು ಸೆಳೆದುಕೊಂಡು ಬಂದಿರುವೆನು. ಪ್ರಭು, ಸುಗ್ರೀವರಾಜ, ಅಪರಾಧವನ್ನು ಮನ್ನಿಸಬೇಕು. ಸೀತಾನ್ವೇಷಣ ಕಾರ್ಯಕ್ಕಾಗಿ ಇಷ್ಟೊಂದು ಉದಾಸೀನ ಮಾಡುವುದು ನ್ಯಾಯವೇ? ಮಳೆಗಾಲವಾದ್ದರಿಂದ ಚೆದರು ಹೋಗಿದ್ದ ಕಪಿವೀರರನ್ನು ಒಂದುಗೂಡಿಸಲು ತಡವಾಯಿತು. ಪೂರ್ವ, ಪಶ್ಚಿಮ, ಉತ್ತರ ದಿಕ್ಕುಗಳಿಗೆ ಹಲವು ಮಂದಿ ಕಪಿವೀರರನ್ನು ಕಳಿಸಿರುವರು. ದಕ್ಷಿಣ ದಿಕ್ಕಿಗಾಗಿ ಆಂಜನೇಯ, ಅಂಗದ ಮುಂತಾದವರು ಬರುತ್ತಿರುವರು. ನೀವೇ ಆಜ್ಞಾಪಿಸಿ ಕಳಿಸಬೇಕು. ಆಗಲಿ. ಆಂಜನೇಯನಲ್ಲಿ ಮಾರುತಿ, ಅದು ರಘುವೀರ ಸಮರ್ಥ. ಮನೋಜಾವತಾರ ವಿನುತಾಭಿರಾಮ, ಮನೋಜಾವತಾರ ವಿನುತಾಭಿರಾಮ, ಮನೋಜಾವತಾರ ವಿನುತಾಭಿರಾಮ, ಮನೋಜಾವತಾರ ವಿನುತಾಭಿರಾಮ, ಅನಘರಾಘವ ಅವನಿದವ, ಅನಘರಾಘವ ಅವನಿದವ, ಪರಿಪಾಹಿ ರಾಮ ರಘೋತ್ತಮ, ಸುಖಾದ ಶುಭಾದ ಸುಖಾದ ಶುಭಾದ ಅವಿರಾಮ ರಾಮ. ರಾಮ ರಾಮ ಪ್ರಭು ರಾಮಚಂದ್ರ, ನಮಸ್ಕರಿಸುವೆನು ದೇವ. ಆಂಜನೇಯ, ನಿನಗೆ ಮಂಗಳವಾಗಲಿ. ಪ್ರಭು, ಆಂಜನೇಯ, ಸುಗ್ರೀವರಾಜ, ನಿನ್ನ ಸೇನಾನಾಯಕರಿಗೆ ಕರ್ತವ್ಯವನ್ನು ವಹಿಸು. ಆಜ್ಞೆ ಪ್ರಭು. ಆಂಜನೇಯ, ಒಡೆಯ, ನೀನು ಅಂಗದ ಕಪಿವರನ್ನೊಳಗೊಂಡು ಜಾಂಬು ವಯಸ್ಸಾಗಿದೆ, ಅವರು ಬರುವುದು ಬೇಡ.
ಅಂಗದ ನೀನು ಕಪಿವೀರರು ದಕ್ಷಿಣ ದಿಕ್ಕಿಗೆ ಹೋಗಿ ನದಿ ಪ್ರಾಂತ್ಯಗಳಲ್ಲಿ ಪರ್ವತ ಪ್ರದೇಶಗಳಲ್ಲಿ ಮಾತೆಯವರನ್ನು ಚೆನ್ನಾಗಿ ಹುಡುಕು. ಮಾತೆಯವರು ಅಲ್ಲಿಯೂ ಸಿಗದಿದ್ದ ಪಕ್ಷದಲ್ಲಿ ದಕ್ಷಿಣ ಸಮುದ್ರವನ್ನು ಸೇರಿ ಅಲ್ಲಿ ಅಂಗಾರಕ್ಕೆ ಮರಕ್ಕಸಿದ್ದು ಅವಳಿಗೂ ಲೆಕ್ಕಿಸದೆ ಮುಂದೆ ಹೋಗು. ಪಿತೃಲೋಕವು ಸಿಗುವುದು, ಅಲ್ಲಿಂದ ಮುಂದೆ ಹೋಗಬೇಕು. ಏತಕ್ಕೆ ಒಡೆಯ? ಅಲ್ಲಿ ಸೂರ್ಯರಶ್ಮಿ ಸಹ ಇಲ್ಲ. ಹೀಗೆ 1 ಮಾಸದ ಅವಧಿ ಒಳಗಾಗಿ ಮಾತೆಯವರ ಕುಶಲ ವಾರ್ತೆಯನ್ನು ಆ ದುರುಳನ ನೆಲೆಯನ್ನು ಕಂಡುಹಿಡಿಯತಕ್ಕದ್ದು. ಅವಧಿ ಮೀರಿ ಬಂದಲ್ಲಿ ಸಚಿವ ಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿದೆ. ಇದು ಸುಗ್ರೀವಾಜ್ಞೆ. ಮಹದಾಗ್ನೆ ಒಡೆಯ, ಮಹದಾಗ್ನೆ. ಆಂಜನೇಯ, ಒಡೆಯ, ಹೀಗೆ ಬಾ. ಸೀತಾಸ್ನ ಕಾರ್ಯಕ್ಕಾಗಿ ಹೋಗಿ ಬರುವೆಯಾ? ಪ್ರಭು, ಏನು ಹೇಳಿದೆ? ಹೋಗಿ ಬರುವೆನು. ನಿಮ್ಮ ಆಶೀರ್ವಾದ ಅನುಗ್ರಹ ಹೊಂದಿದ್ದರೆ. ಪ್ರಭು, ಶ್ರೀರಾಮನೆ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷ ಮದೊಂದಿರೆ ಶ್ರೀರಾಮನೆ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷ ಮದೊಂದಿರೆ ಕ್ಷಣಧೋಳ್ ಆ ರಾವಣನಂ ಸದೆ ಬಡಿದು ಆರ್ಯ ಜನಕ ಜಯ ಕಂಡು ಬಂದೊಪ್ಪೆನೊಲವಿ ರಾಮ. ನಿನ್ನ ಆಶೀರ್ವಾದ ಅನುಗ್ರಹ ಹೊಂದಿದ್ದರೆ ಸೀತಾಮಾತೆಯವರ ನೆಲೆಯನ್ನು ಹುಡುಕಿ ತರುವುದಲ್ಲದೆ ಆ ನೀಚನಾದ ರಾವಣನ ಬಲಾಬಲಗಳನ್ನು ತಿಳಿದು ಬರುವೆನು. ಅವಧಿ ಮುಗಿಯುವುದರೊಳಗೆ. ಆಂಜನೇಯ, ಪ್ರಭು, ಹೀಗೆ ಬಾ. ಒಡೆಯ, ತಿಳಿಯಿತೆ? ತಿಳಿಯಿತು ಒಡೆಯ, ಅರ್ಥವಾಯಿತು. ಆಂಜನೇಯ, ಪ್ರಭು, ಪವನ ಸುತ ಪವನ ಸುತ ಗುಣ ಪೂಜಿತ ಭಾರೈ ಸುಜನ ವಿನುತ ಸುರಚಿರನುತ ಸುಗುಣ ಭರಿತ ಚರಿತ ಪವನ ಸುತ ಗುಣ ಪೂಜಿತ. ತುಂಗ ದೇಶ ದೇಶಗಳಲ್ಲಿ ವಿಘ್ನಗಳನ್ನು ನೀ ಬಂಧಿಸುತ್ತಲೇ. ಅಂಜನೇಯ, ತುಂಗ ದೇಶ ದೇಶಗಳಲ್ಲಿ ವಿಘ್ನಗಳನ್ನು ನೀ ಬಂಧಿಸುತ್ತಲೇ. ತಿಂಗಳೊಂದೆಂಗನಗೆ ಬುಂಗುರವಿ ತಿಂಗಳೊಂದೆಂಗನಗೆ ಬುಂಗುರವಿ ಸಂಗಳ ಕುರು ಹಂಸರು ತಲೆ ಮಂಗಳ ಮಾತೆಯ ಪಾರಲಿ ಪವನ ಸುತ ಗುಣ ಪೂಜಿತ ಮಾರುತಿ. ಆಂಜನೇಯ, ತೆಗೆದುಕೋ ಇಂಗೋರವನ್ನು. ಇದನ್ನು ಸೀತೆಗೆ ಕೊಟ್ಟಿ ಆಕೆಯಿಂದ ಚೂಡಾಮಣಿಯನ್ನು ತೆಗೆದುಕೊಂಡು ಬಾ. ಹಾಗೆ ಆಗಲಿ ಒಡೆಯ, ಹಾಗೆ ಆಗಲಿ. ಎಲೆ ಈ ಕಪಿವೀರರೇ, ಹಿಂದಿನ ಮೊದಲುಗೊಂಡು ಸೀತಾಮಾತೆಯವರ ದರ್ಶನವಾಗುವ ತನಕ ನಾನು ಯಾವುದೇ ಆಹಾರಾದಿಗಳನ್ನು ಸೇವಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ನಡೆಯಿರಿ, ಎಲ್ಲರೂ ರಾಮಕಾರ್ಯದಲ್ಲಿ ನಿರತರಾಗೋಣ. ಓಹೋ, ಮರೆತಿದ್ದೆ. ದೇವ ಲಕ್ಷ್ಮಣ ಸ್ವಾಮಿ, ರಾಮಾನುಗ್ರಹದಿಂದ ಮಾತೆಯವರ ದರ್ಶನವಾದರೆ ತಮ್ಮ ಸಲುವಾಗಿ ಏನೆಂದು ಭಿನ್ನವಿಸಿಕೊಳ್ಳಲಿ? ಆಂಜನೇಯ, ಹತ್ತಿಯವರಿಗೆ ನನ್ನ ಅನಂತ ನಮಸ್ಕಾರಗಳನ್ನು. ಧನ್ಯನಾದನು ಪ್ರಭು, ಧನ್ಯನಾದನು. ಶ್ರೀರಾಮ ಪರಂದಾಮ ರಘುರಾಮ ಪರಂದಾಮ ಶ್ರೀರಾಮ ಪರಂದಾಮ ರಘುರಾಮ ಪರಂದಾಮ ರಘುರಾಮ ರಾಮ ರಣರಂಗ ಭೀಮ ರಘುರಾಮ ರಾಮ ರಣರಂಗ ಭೀಮ ಗಮನೀಯ ಪೂರ್ಣ ಕಾಮ
ಗಮನೀಯ ಪೂರ್ಣಕಾಮ ಶ್ರೀರಾಮ ಪರಂಧಾಮ ರಘುರಾಮ ಪರಂಧಾಮ. ಸಾಕೇತಪುರಾಧಿಪರಾಮ ಕಾರುಣ್ಯಶೀಲ ಗುಣಧಾಮ. ಸಾಕೇತಪುರಾಧಿಪರಾಮ ಕಾರುಣ್ಯಶೀಲ ಗುಣಧಾಮ. ಅರವಿಂದ ವದನ ಕಾರುಣ್ಯ ನಯನ ಅರವಿಂದ ವದನ ಕಾರುಣ್ಯನಯ ಜಯ ಶೃಂಗಾರ ಮೋಹನ ರಾಮ. ಜಯ ಶೃಂಗಾರ ಮೋಹನ ರಾಮ ಶ್ರೀರಾಮ ಪರಂಧಾಮ ರಘುರಾಮ ಪರಂಧಾಮ. ಜಯ ಜಯ ರಾಮ ಜಾನಕಿ ರಾಮ ಜಯ ಜಯ ರಾಮ ಜಾನಕಿ ಜಯ ಜಯ ರಾಮ ಜಾನಕಿ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಶಿವರಾಮ. ಅಂಗದ ಜಾಂಬವಂತಾದಿಗಳೇ, ಆಂಜನೇಯ, ಈ ಸಮುದ್ರವನ್ನು ನೋಡಿ ಎಷ್ಟೊಂದು ಭಯಾನಕವಾಗಿರುವುದು. ಹೌದು, ಇದನ್ನು ಲಂಘಿಸಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವವೀರರು ಯಾರಿರುವರು ವಿಚಾರಿಸುವ ಅಂಗದ ಕುಮಾರ. ಆಂಜನೇಯ, ಪ್ರಭು, ಈ ದಟ್ಟವಾದ ಸಮುದ್ರವನ್ನು ನೋಡಿ ಎಲ್ಲರೂ ಹಿಂದಕ್ಕೆ ಓಡಿದ್ದಾರೆ. ಆದ್ದರಿಂದ ಈ ರಾಮ ಕಾರ್ಯಕ್ಕೆ ನೀನೊಬ್ಬನೇ ಸಮರ್ಥನು. ಆದ್ದರಿಂದ ಈ ಸಮುದ್ರವನ್ನು ಹಾರಿ ಮುಂದಕ್ಕೆ ಹೋಗಿ ಸೀತಾಮಾತೆಯ ಕುಶಲ ದೃಶ್ಯವನ್ನು ತೋರುವುದಕ್ಕೆ ನೀನೇ ಸಮರ್ಥನು. ಆಗಲಿ ಅಂಗದ ಕುಮಾರ. ನಾನು ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ಒಂದು ಸಣ್ಣ ಕಾಲುವೆಯೋಪಾದಿಯಲ್ಲಿ ಹಾರಿ ಲಂಕಾ ನಗರವನ್ನು ಸೇರಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವುದಲ್ಲದೆ ಆ ನೀಚನಾದ ರಾವಣ ಬಲಾಬಲಗಳನ್ನು ತಿಳಿದು ಬರುವೆನೋ ಅವಧಿ ಮುಗಿಯುವುದರೊಳಗಾಗಿ ಅಲ್ಲಿಯವರೆಗೂ ನೀವೆಲ್ಲರೂ ಇಲ್ಲಿಯೇ ಕುಳಿತು ರಾಮ ಧ್ಯಾನ ಮಾಡುತ್ತೀರಿ. ಹಾಗೆ ಆಗಲಿ ಆಂಜನೇಯ. ಲಂಘಿಪೆನಿ ವಾರ್ಧಿಯ ಲಂಘಿಪೆನಿ ವಾರ್ಧಿಯ ಪರದಿಂದುರೆ ನುರೆ ಹರ್ಷವಾಸುನರೆ ಲಂಘಿಪೆನಿ ವಾರ್ಧಿಯ. ಲಂಘಿಸಿ ನೀರದ ಸಂಘದ ಮರೆತು ಹೊಂಗವಲೆದೆ ನಾನಿಂಗದ ನಿಮಿಷದಿ ಲಂಘಿಸಿ ನೀರದ ಸಂಘದ ಮರೆತು ಹೊಂಗವಲೆದೆ ನಾನೊಂದು ನಿಮಿಷ ಲಂಘಿಪೆನಿ ವಾರ್ಧಿಯ ಪರದಿಂದುರು ನರೆ ಹರುಷವಾಸುನರೆ ಲಂಘಿಪೆನಿ ವಾರ್ಧಿಯ. ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಭಾವಾಂತರದಲ್ಲಿ ಸ್ಮರಿಸುತ್ತಲೇ ಭಾವಾಂತರದಲ್ಲಿ ಸ್ಮರಿಸುತ್ತಲೇ ಶ್ರೀವರ ಪದವ ಜೀವವ ಸುಸ್ಥಿರ ಶ್ರೀವರ ಪದವ ಜೀವವ ಸುಸ್ಥಿರ ಭಾವದೆ ನೆನೆಯುತ್ತೆ ಲಾಗಮ ನೀಕ್ಷಣ ಭಾವದೆ ನೆನೆಯುತ್ತ ಲಾಗಮ ನೀಕ್ಷ ಲಂಘಿಪೆನಿ ವಾರ್ಧಿಯ ಪರದಿಂದಿರು ನರೆ ಹರುಷವಾಸ ಲಂಘಿಪೆನಿ ವಾರ್ಧಿಯ ವಾರ್ಧಿಯ ವಾರ್ಧಿಯ. ಜಯ ಜಯ ರಘುವೀರ ಸಮರ್ಥ. ಸುರಕುಲವ ಹಿಂಸಿಸಿ ಸುರಕುಲವ ಹಿಂಸಿಸಿ ಸುರಕುಲವ ಹಿಂಸಿಸಿ ನಿಷ್ಕರುಣತಾನೆನಿಸಿ ಜಗವ ಬಾಧಿಸುತ್ತಿರ್ಪ
ಕುಲವ ಹಿಂಸಿಸಿ ಈ ದುರುಳ ದಶಾನನ ಉರವಿದ ನಿರುಕಿಸಿದೆನು ಸುಖದಿ ಶ್ರೀ ರಾಮಚಂದ್ರನ ದಯದಿ ರಾಮಚಂದ್ರನ ದಯದೇ ಚಂಡಾದಾನವ ಮಂಡಲೇಂದ್ರನ ಚಂಡಾದಾನವ ಮಂಡಲೇಂದ್ರನ ಚಂಡಾದಾನವ ಮಂಡಲೇಂದ್ರನ ಚಂಡಾದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡು ಹಿಡಿದುರೆ ಹಿಡುವೆ ಬಲ ಕಂಡನ ಲಂಕಾಪುರವ ಮಣಿಮಂಡಲವನಿದ ಕಂಡನಾಂ ಲಂಕಾಪುರವ ಗಗನ ತಲಕಿರೋಗೆವ ಕಲ್ಲೋಲೆಗಳ ಮೇಲೆ ನಾಯುತೆ ಗಗನ ತಲಕಿರೋಗೆವ ಕಲ್ಲೋಲೆಗಳ ಮೇಲೆ ನಾಯುತೆ ಪ್ರತಿಯೊಳಗ ಶುಕನ ತೆರದಿ ಕಗದತಿಯೋಳ ಶುಕನ ತೆರದಿ ಕಗದತಿಯೋಳ ಶುಕನ ತೆರದಿ ಕಗದತಿಯೋಳ ಶುಕನ ತೆರದಿ ಕಗದತಿಯೋಳ ಶುಕನ ತೆರದಿ ಜಗದತಿಯೋಳ ಸುಖನ ತೆರದಿ ಇಲ್ಲಿಗೆ ಬರುದಿರೆ ನಗರವ ನಾನುರೆ ಇಲ್ಲಿಗೆ ಬರುದಿರೆ ನಗರವ ನಾನುರೆ ಕಂಡೆನ ಲಂಕಾಪುರವ ಮಣಿಮಂಡಲವನಿದ ಕಂಡೆನ ಲಂಕಾಪುರವ ತೊಳಪ ಹೇಮದ ಕಳಶಗಳು ಥಳ ಥಳ ಥಳಿಸುತ್ತೆ ಗಗನವ ಬೆಳಗಿರೆ ಒಳವ ಹೇಮದ ಕಳಶಗಳು ಥಳ 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 ಥಳಿಸುತ್ತೆ ಗಗನವ ಬೆಳಗಿರೆ ಥಳ ಥಳ ಥಳಿಸುತ್ತೆ ಗಗನವ ಬೆಳಗಿರೆ ಥಳ ಥಳ ಥಳಿಸುತ್ತೆ ಗಗನವ ಬೆಳಗಿರೆ ಸಲತ್ರಿಕೂಟ ಛಲದ ಮೇಲೆ 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 ಸಲತ್ರಿಕೂಟ
ಪ್ರಜ್ವಲಿಪ ದೈತ್ಯನ ಕೋಳಲ ಪುರವಿದ ಪ್ರಜ್ವಲಿಪ ದೈತ್ಯನ ಕೋಳಲ ಪುರವಿದ ಕಂಡನ ರಂಗ ಮಣಿಮಂಡಲವನಿದ ಕಂಡನ ಲಂಕ ಪುರವ ಪುರವ ಪುರವ. ಹಬ್ಬ ಏನೀತನ ವೈಭವ! ಲಂಕಾನಗರದ ಹೊರವಾಗಿಲೇ ಇಷ್ಟೊಂದು ಹೊಳೆಯುತ್ತಿರುವಾಗ ಇನ್ನು ಈತನ ಅರಮನೆಯಾದರೂ ಇನ್ನೆಷ್ಟು ಸುಂದರವಾಗಿರಬಹುದು. ಇರಲಿ. ಹಾ ರಾಮಚಂದ್ರ, ಅನಾಥ ರಕ್ಷಕ, ಆಪತ್ ಬಾಂಧವ, ನಿನ್ನ ಆಶೀರ್ವಾದದಿಂದಲ್ಲವೇ ಪ್ರಭು ನಾನು ಇಲ್ಲಿವರೆಗೂ ಹೊಂದಿದ್ದು. ಇರಲಿ, ಈ ಲಂಕಾನಗರವನ್ನು ಪ್ರವೇಶಿಸಿ ಸೀತಾಮಾತೆಯವರ ನೆಲೆಯನ್ನು ಹುಡುಕಿ ತರುವೆನು. ಜೈ ಜೈ ರಘುವೀರ ಸಮರ್ಥ. ವಾಸಿನಿ ದುಃಖರೂಪಿಣಿ ಬಳಲುತ್ತಿರುವೆನ ಮನದಿ ನಿರಂತರ ಬರೆದನೆ ಆವಿಧಿ ಶೋಕ ದುರಿತವಾ ಬರೆದನೆ ಆವಿಧಿ ಶೋಕ ದುರಿತವಾ ಬರೆದನೆ ಆವಿಧಿ ಶೋಕ ನಿರಂತರ ಬರೆದನೆ ಆವಿಧಿ ಶೋಕ ನಿರಂತರ ಮನಸ್ಸಿನ ಚಿಂತೆ ಅನುಕಳಿರಂತೆ ಮನಸ್ಸಿನ ಚಿಂತೆ ಅನುಕಳಿರಂತೆ ರಾಮ 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 ರಾಮಚಂದ್ರ ರಾಮಚಂದ್ರ ಪ್ರಭು, ಇನ್ನೆಷ್ಟು ದಿನಗಳವರೆಗೆ ಈ ನೀಚನ ಬಂಧನದಲ್ಲಿ ಬಾಳಲಿ? ನನ್ನಲ್ಲಿ ಕರುಣೆ ಇಲ್ಲವೇ? ಎಲ್ಲಿರುವೆ ಸ್ವಾಮಿ, ಎಲ್ಲಿರುವೆ ಪ್ರಭುವೆ? ಕಾಂತ ಮಣಿಯಳ ಕಾಮನರ ಗಿಣಿಯಳ ಎಂದು ನಾ ಬಣ್ಣಿಪೆ ಈ ಕಾಂತ ಮಣಿಯಳ ಕಾಮನರ ಗಿಣಿಯಳ ಎಂದು ನಾ ಬನ್ನಿಪೆ ತ್ರಿಜಗಂಗಳೋಳ್ ಕಾಣನ ಭುಜಗವೇಣಿಗೆ ಸಾಟಿ ಏ ತ್ರಿಜಗಂಗಳೋಳ್ ಕಾಣನ ಭುಜಗವೇ ನೀಗೆ ಸಾಟಿ ಏ ತ್ರಿಜಗಂಗಳೋಳ್ ಕಾಣನ ಭುಜಗವೇಣಿಗೆ ಸಾಟಿ ಏ ಅಜಯ ಮನಕ್ಕೆ ಮಾರನ ಅಜಯ
ಜಾನಕೆ ಮಾರನ ಧ್ವಜ ಬೆನಿಪ ನೋಟದ ಬಾದ ಗಜದವನೆಯ ಎಂದು ನಾ ಮಣ್ಣಿಪೆ ಈ ಕಾಂತ ಮಣಿಯೊಳ ಕೋಬಲರ ಗಿಣಿಯಳ ಎಂದು ನಾ ಬಣ್ಣಿಪೆ ಅದೆಂತೂ ನಾ ಬಣ್ಣಿಪೆ ಅದೆಂತೂ ನಾ ಬಣ್ಣಿಪೆ. ಏನು ರೂಪು, ಏನು ಲಾವಣ್ಯ! ಈಕೆಯನ್ನು ಸೇರದೆ ಹೋದರೆ ಮನುಷ್ಯ ಜನ್ಮವು ನಿರರ್ಥಕವಲ್ಲವೇ? ಜಾನಕಿ ಜಾನಕಿ ಸೇವಿತೆ ಬಂದಿರ್ಪೆನೆ ಜಾನಕಿ ನಿನ್ನ ಸೇವಿಸೆ ಬಂದಿರ್ಪನೆ ರಾಜೀವಲೋಚನೆ ನಿನ್ನನನುರಾಗದಿ ಸೀತಾ ಜಾನಕಿ ಸಕಲ ವಸ್ತ್ರಾಭರಣಗಳಂ ತಂದಿರುವೆ ಸಕಲ ವಸ್ತ್ರಾಭರಣಗಳಂ ತಂದಿರುವೆ ಸಕಲ ವಸ್ತ್ರಾಭರಣಗಳಂ ತಂದಿರುವೆ ಎಲ್ಲೊಳು ಮನ ಮಾಡು ಸೀತಾ 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 ಸೊಗಸಿನ ಕಣಿ ಸೊಬಗಿನ ಮಣಿ ಸೊಗಸಿನ ಕಣಿ ಸೊಬಗಿನ ಮಣಿ ಮುಖವ ತೋರೆ ಮುದವ ನೀಡೆ ಮುದವ ನೀಡೆ ಮುಖವ ತೋರೆ ಬಗೆಯೋ ನಿಂತು ಬಹುವಿಧದೊಳು ಜಾನಕಿ ಬಗೆಯೋಳಿಂತು ಬಹುವಿಧದೊಳು ತುಗುಡ ಶ್ವೇತಗೆ ಬಾರೆ ತುಗುಡ ಶ್ವೇತಗೆ ಬಾರೆ ಸುಡಲೋಚನೆ ಮಿಗಯೋಚನೆ ಯುಗಳೇಂದರಿ ಸುಗುಣಾಕರೆ ಜಾನಕಿ ಸುಡಲೋಚನೆ ಮಿಗಯೋಚನೆ ಯುಗಳೇಂದರಿ ಸುಗುಣಾಕರೆ ನಗು ನಗು ತಿಲ್ಲಿಗೆ ಬಾರೆ ನಗು ನಗು ತಿಲ್ಲಿಗೆ ಬಾರೆ ನಗು ನಗು ತಿಲ್ಲಿಗೆ ಬಾರೆ ಮುದವ ಪೊಂದು ಮೃಗದರ ಮುಗಿಯಲೆನಿ ಮುದ್ದಾಡುವೆ ಬಾ ಮೋಗನೆ ಮುದ್ದಾಂಬುಜ ದಳನಯನೆ ಮಧ್ಯಾಹ್ನೆಯ ನಡೆ ಬೆಡಗಿಲ ಮಧ್ಯಾಹ್ನೆಯ ನಡೆ ಬೆಡಗಿಲ ಮಧ್ಯಾಹ್ನೆಯ ನಡೆ ಬೆಡಗಿಲಿ ಬದ್ಧ
ತರಳಾಗಿ ಬಾರಲಿ ಮುದ್ದಾಂಬುಜ ದಳನಯನೆ ಮುದ್ದಾಡುವೆ ಬಾ ಮೋಗನೆ ಮುದ್ದಾಂಬುಜ ದಳನಯನೆ ದಳನಯನೆ ದಳನಯನೆ. ಜಾನಕಿ, ನಾನು ಈ ರೀತಿ ಉಪೇಕ್ಷೆ ಮಾಡಿದೆನೆಂದು ನಿನ್ನ ಮನಸ್ಸಿನಲ್ಲಿ ಪರ್ಯಾಯವಾಗಿ ತಿಳಿಯಬೇಡ. ನೋಡು ಜಾನಕಿ, ನನ್ನ ಸಾಮ್ರಾಜ್ಯದ ಸಕಲ ರತ್ನಗಳನ್ನು ನನ್ನ ಈ ಮುಕುಟದಲ್ಲಿರಿಸಿಕೊಂಡು ಸಾರ್ವಭೌಮನಾಗಿ ಮೆರೆಯುತ್ತಿರುವ ನಾನು ನಿನ್ನಂತಹ ಸಾಮಾನ್ಯ ರತ್ನವನ್ನು ಅಪೇಕ್ಷಿಸಿ ಬಂದಿದ್ದೇನೆ. ಬಾ ಜಾನಕಿ, ನನ್ನ ಅಂತಃಪುರಕ್ಕೆ ಹೋಗಿ ಸುಖವಾಗಿರೋಣ. ಬಾ ಜಾನಕಿ. ರಾಮಚಂದ್ರ, ಈ ದುರುಳನ ದುರಾಲಾಪಕ್ಕೆ ಆಸ್ಪದ ಕೊಟ್ಟು ಸುಮ್ಮನಿರುವೆ ಪ್ರಭು. ಈ ದುಷ್ಟನನ್ನು ಸಂಹರಿಸುವರಾರು ಇಲ್ಲವೇ? ಈ ನೀಚನನ್ನು ನಿಗ್ರಹಿಸುವರಾರು ಇಲ್ಲವೇ? ಜಾನಕಿ, ನಿನಗೆ ಮರುಳು ಹಿಡಿತೇನು? ಯಾವಾಗಲೂ ರಾಮ ರಾಮ ಎಂದು ಹಂಬಲಿಸುತ್ತಿದ್ದ ನೀನು ಈಗಲೂ ರಾಮ ಎಂದು ಹಂಬಲಿಸುತ್ತಿರುವೆಯಲ್ಲ. ಬಿಟ್ಟು ಬಿಡು ಜಾನಕಿ ಆ ರಾಮನ ಹಂಬಲವನ್ನು. ಬಿಟ್ಟು ಬಿಡು ಜಾನಕಿ ಆ ರಾಮನ ಹಂಬಲವನ್ನು. ಶುನಕನ ತೆರದಿಂದೇತಕ್ಕೆ ಶುನಕನ ತೆರದಿಂದೇತಕ್ಕೆ ಮನವಂತೆ ಭವಳ ತಿರ್ಪೆಯ ದುರುಳ ಘನವೀರ ರಾಘವಾಂಘನೆ ಎನಿಸಿ ಘನವೀರ ರಾಘವಾಂಘನೆ ಎನಿಸಿ ನನ್ನ ಮನವು ನಿನ್ನಡೆ ಚಲಿಸುವುದೇ ಮೂಢ. ಮೂಢ ಮೂಢ ಮೂಢ. ನೀಚನೆ, ನಿಕೃಷ್ಟನೆ, ನಿರ್ಲಜ್ಜನೆ, ಮಹಾಪರಾಕ್ರಮಶಾಲಿಯಾದ ಶ್ರೀರಾಮಚಂದ್ರನನ್ನು ವಂಚಿಸಿ ನನ್ನನ್ನು ಅಪಹರಿಸಿಕೊಂಡು ಬಂದಿರುವೆ. ನಿನಗೆ ಮೃತ್ಯುವು ಸಮೀಪಿಸಿರುವುದು ಎಚ್ಚರಣಾಗು. ಎಚ್ಚರಣಾಗಿ ಜಾಗೃತನಾಗು. ಜಾನಕಿ, ಜನಪದವನು ಸಿರಿಯನೆಲ್ಲ ಅನುಜಗೀತು ಜಡೆಯ ಧರಿಸಿ. ಜಾನಕಿ, ಜನಪದವನು ಸಿರಿಯನೆಲ್ಲ ಅನುಜಗೀತು ಜಡೆಯ ಧರಿಸಿ ಒನಕೆ ಬಂದ ಹೇಡಿ ರಾಮನು. ಒನಕೆ ಬಂದ ಹೇಡಿ ರಾಮನು ಗುಣೋಢ್ಯನೋ ಬಲಾಢ್ಯನೋ ಭ್ರಾಂತು ಇದೇನೇ ಜಾನಕಿ, ಭ್ರಾಂತು ಇದೇನೆ ಜಾನಕಿ. ಕಾಡುಳೆಲ್ಲ ತಿರುಗಿ ತಿರುಗಿ ಬಾಳಿ ಬಳಲಿ ತೂತೆ ನಿನ್ನ ಜಾನಕಿ. ಕಾಡುಳೆಲ್ಲ ತಿರುಗಿ ತಿರುಗಿ ಬಾಡಿ ಬಳಲಿ ತೂತೆ ನಿನ್ನ ಕೋಡಗನಂತಾಡಿಸಿದ ಮೂಡನೆನಿಸಿದ ಹೇಳಿದ ಭ್ರಾಂತು ಇದೇನೆ
ಜಾನಕಿ ಬ್ರತುಕಿದ್ದೇನೆ ಜಾನಕಿ ರವಗೀವ ಎಂದು ಕಳನ ನವವೆತ್ತ ಬೇಡ ನೀರೇ ರವಗೀವ ಎಂದು ಕಳನ ನಮವೆತ್ತ ಬೇಡ ನೀರೇ ಕಾಮಿನಿ ಗರಿ ಗೋಮಿನಿ ಕೋಮಿನಿ ಗರಿ ಗೋಮಿನಿ ಓಮನ ಸಂಗ್ರಾಮಕ್ಕೆ ಬಾ ಭ್ರಾಂತು ಇದೇನೆ ಜಾನಕಿ ಭ್ರಾಂತು ಇದೇನೆ ಜಾನಕಿ ಅಲ್ಪನಾದ ನರನನ್ನು ಮಗಾ ಪರಾಕ್ರಮಿ ಎಂದು ಹೊಗಳುತ್ತಿರುವೆಯಲ್ಲ, ನಿನ್ನ ಅವಿವೇಕಕ್ಕೆ ಏನು ಹೇಳಲಿ ಜಾನಕಿ? ಅಲ್ಪವಾದ ರಾಜ್ಯವನ್ನು ಆಳಲು ಶಕ್ತಿ ಇಲ್ಲದೆ ರಾಜ್ಯಕೋಶಾದಿಗಳನ್ನೆಲ್ಲ ತಮ್ಮನಿಗೆ ಒಪ್ಪಿಸಿ ಜಟಾವಲ್ಕಲರಾಗಿ ನಾರುಮಡಿಯನ್ನುಟ್ಟು ಅರಣ್ಯದಲ್ಲಿ ಅಲೆಯುತ್ತಾ ಕಂದ ಮೂಲಾದಿಗಳನ್ನು ತಿಂದು ಜೀವಿಸುತ್ತಿರುವ ಆ ನಿನ್ನ ರಾಮನು ಪರಾಕ್ರಮಿ ಎಂದೆನಿಸುವನೇನು? ಜಾನಕಿ, ನಿನ್ನಂತಹ ಸುಂದರಿಯಾದ ಹೆಂಡತಿಯನ್ನು ಕೊಟ್ಟುಕೊಂಡು ಸರಿಯಾದ ಕಾಲಕ್ಕೆ ಅನ್ನ ವಸ್ತ್ರಾದಿಗಳನ್ನು ನೀಡಲಾಗದೆ ಕಾಡಿನಲ್ಲಿ ಅಲೆಯುತ್ತಾ ಕಷ್ಟಕೀಡು ಮಾಡುತ್ತಿರುವ ಆ ನಿನ್ನ ರಾಮನು ಪರಾಕ್ರಮಿ ಏನು? ನೋಡು ಜಾನಕಿ, ಮತ್ತೊಮ್ಮೆ ಆತನ ಹೆಸರನ್ನೆತ್ತಿ ಹೊಗಳುವೆಯಾದರೆ ನನ್ನ ಕೋಪಕ್ಕೆ ಗುರಿಯಾಗಬೇಕಾಗಿದೆ. ಎಚ್ಚರ! ನೋಡು ಜಾನಕಿ, ಇಂದ್ರಾದಿ ದೇವತೆಗಳೆಲ್ಲರೂ ನನ್ನ ಅಧೀನರು, ದೇವನಾರಿಯರೆಲ್ಲ ನನ್ನ ಅರಮನೆ ಪರಿಚಾಣಿಕೆಯರು. ನೋಡು ಜಾನಕಿ, ಬಾ ಜಾನಕಿ, ನನ್ನ ಅಂತಃಪುರಕ್ಕೆ ಹೋಗಿ ಸುಖವಾಗಿರೋಣ, ಬಾ. ಕೆಲವು ದುಷ್ಟ, ನನ್ನ ಸ್ವಾಮಿಯ ಪಾದಧೂಳಿಗೆ ಸಮನೆಲ್ಲದ ನೀನು ಆತನನ್ನು ಕೆಣಕಿ ಬದುಕುಳಿಯಬಲ್ಲೆಯ? ಕಾಡಿಗಿಚ್ಚಿಗೆ ತೃಣವು ಎದುರಾದಂತೆ ಆತನ ಎದುರು ನಿಂತು ಜಯಿಸಬಲ್ಲೆಯ? ನನ್ನ ಸ್ವಾಮಿಯ ಶರಾಘಾತಕ್ಕೆ ಎದೆಗೊಟ್ಟು ನಿಲ್ಲಬಲ್ಲೆಯ ಮೂರ್ಖ? ಜಾನಕಿ, ಖಡ ಕಾಡಿಯಳು ಹೇಡಿ ರಾಮನು ಗೆಲ್ಲುವನೆ ಗೆಲ್ಲುವನೆ ಗೆಲ್ಲುವನೆ. ಖಡ ಕಾಡಿಯಳು ಹೇಡಿ ರಾಮನು ಗೆಲ್ಲುವನೆ ಗೆಲ್ಲುವನೆ ಗೆಲ್ಲುವನೆ. ಪರಶಿವ ವರಬಲ ಇದಂ ಜಯಿಸುತ್ತೆ ಹರಿತವನ ಪರೆಯುವೆನೆ. ಪರಶಿವ ವರಬಲ ಇದಂ ಜಯಿಸುತ್ತೆ ಹರಿತ್ರಿದವನಂ ತೊರೆಯುವೆನೆ. ಅರ್ಯಯ ತಿಳಿಯ ಮರುಳೆ ನೀನು ಜಾನಕಿ, ಅರ್ಯಯ ತಿಳಿಯ ಮರುಳೆ ನೀನು. ಖಡ ಕೋಡಿಯಲು ಹೇಡಿ ರಾಮನು ಗೆಲ್ಲುವನೆ ಗೆಲ್ಲುವನೆ ಗೆಲ್ಲುವನೆ. ಏನು ಹೇಳಿದೆ ಜಾನಕಿ? ಇಂದ್ರಾದಿ ದೇವತೆಗಳು ಯಕ್ಷ ಗರುಡ ಕಿಂಪುರುಷರಾದಾಗಿ ದೇವದಾನವರೆಲ್ಲ ನನ್ನನ್ನು ಕಂಡರೆ ದೇಶ ಭ್ರಷ್ಟರಾಗಿ ಓಡಿ ಹೋಗುವುದು. ಅಂತಹುದರಲ್ಲಿ ನಾನು ಶ್ರೀರಾಮನಿಗೆ ಎದುರಿ ನಿನ್ನನ್ನು ಆತನಿಗೆ ಒಪ್ಪಿಸಬೇಕು? ಚೆನ್ನಾಗಿ ಹೇಳಿದೆ ಜಾನಕಿ. ನಿನ್ನ ಈ ಮಾತುಗಳನ್ನು ಪ್ರಣಯ ಕೋಪದ ನುಡಿಗಳೆಂದು ಭಾವಿಸಿ ನಿನ್ನನ್ನು ಮನ್ನಿಸಬೇಕಾಗಿರುವುದು. ಬಾ ಜಾನಕಿ, ನನ್ನ ಅರಮನೆಯಲ್ಲಿ ಭೋಗಿನಿಯಾಗಿ ಸಂತೋಷ ಪಡುವೆಯಂತೆ ಬಾ. ಕೆಲವು ದುಷ್ಟ, ನಾನು ನಿನ್ನ ಪಾಲಿನ ಭೋಗಿನಿಯಲ್ಲ, ಘಟ ಸರ್ಪವೆಂದು ಭಾವಿಸಿ ಸೆರಗಿನಲ್ಲಿ ಕೆಂಡವನ್ನು ಕಟ್ಟಿಕೊಂಡು ಬಂದಂತೆ ನನ್ನನ್ನು ಕರೆದುಕೊಂಡು ಬಂದಿರುವೆ. ಕೇವಲ ನಿನ್ನ ಅಕಾರ್ಯದಿಂದ ನೀನಷ್ಟೇ ಅಲ್ಲ, ಇಡೀ ನಿನ್ನ ದಾನವ ಕುಲವೇ ಸಮೂಲವಾಗಿ ನಾಶವಾಗಿ ಹೋಗುವುದು. ನೀನು ಈ ರೀತಿ ಹೇಳಬೇಕಾದದ್ದೇ ಜಾನಕಿ, ಹೇಳಬೇಕಾದದ್ದೇ ನ್ಯಾಯ. ಏಕೆಂದರೆ ಕಾಡಿನಲ್ಲಿ ಅಲಿಯುತ್ತಾ ಕಂದ ಮೂಲಾದಿಗಳನ್ನು ತಿನ್ನುತ್ತಾ ಜೀವಿಸುತ್ತಿರುವ ನೀವು, ಅರಮನೆಯ ವೈಭವವನ್ನೇ ಕಾಣದಿರುವ ನೀವು ಈ ರೀತಿ ಹೇಳಬೇಕಾದದ್ದೇ. ನೋಡು ಜಾನಕಿ, ನೀನು ನನ್ನ ವಶಳಾದರೆ 3 ಲೋಕದ ಐಶ್ವರ್ಯವು ನಿನ್ನದಾಗುವುದು. ಇಂದ್ರಾದಿ ದೇವತೆಗಳನ್ನು ನಿನ್ನ ಎದುರಿನಲ್ಲಿ ನಿನ್ನ ಆಜ್ಞೆಗಾಗಿ ಕಾಯುತ್ತಿರುವಂತೆ ಮಾಡುತ್ತೇನೆ. ನನ್ನ ಅರಮನೆಯ ದಾಸಿಯರನ್ನೆಲ್ಲ ನಿನಗೆ ದಾಸಿಯರಾಗಿ ನೇಮಿಸುತ್ತೇನೆ. ಮೇಲಾಗಿ
ನಾನು ಕೂಡ ನಿನ್ನ ದಾಸಾನುದಾಸನಾಗಿರುತ್ತೇನೆ ಜಾನಕಿ. ನಿರಾಕರಿಸಬೇಡ ಭಾಂತಿ, ನಿರಾಕರಿಸಬೇಡ. ಬಾ ಬಾ, ನನ್ನ ಭವನವನ್ನು ಅಲಂಕರಿಸು. ಇಲ್ಲವೋ ದುಷ್ಟ, ಇಲ್ಲವೋ ದುಷ್ಟ, ಇಂತಹ ದುರ್ವಾಕ್ಯಗಳನ್ನು ಆಡ್ತಿರುವ ನಿನ್ನ ನಾಲಿಗೆ ಸೇರಿ ಹೋಗಲಾರದೆ. ಜಾನಕಿ, ಇಂತಹ ದುರಾಲೋಚನೆಗಳನ್ನು ಮಾಡ್ತಿರುವ ನಿನ್ನ ದಶಸರಿಸಿಗಳು ಸೇರಿದ ಬೇಡ ಮಾಡಲಿ. ಜಾನಕಿ, ತಾಯಿ ವಸುಂಧರೆ, ನಿನ್ನ ಗರ್ಭ ಹೊಡೆದು ಈ ಭಾಗವಾಗಿ ಆ ಭಾಗಿನ ಸೀತೆಯನ್ನು ನಿನ್ನ ಗರ್ಭದಲ್ಲಿ ಧರಿಸಲಾನೆಯ? ಏಳು ಏಳು ತಾಯಿ, ಏಳು ಏಳು. ಜಾನಕಿ, ಪಡ ಪಡ ಸವಿ ನುಡಿಗಳನ್ನ ನಾನು ನುಡಿದೊಡೆ. ಪಡ ಪಡ ಸವಿ ನುಡಿಗಳನ್ನ ನಾದೊಡೆ. ಅಡಿಗಡಿಗೆ ಬೆದರ ತೋರ್ಪೆಯ ಗಡತಿ. ಪಾಡನೆ ನುಡಿವ ಜಳನೆ ನಿನ್ನವು, ಪಾಡನೆ ನುಡಿವ ಜಳನೆ ನಿನ್ನವು. ಕಡಿದಿಡುವೆ ಕಡಂಗಿ, ಕುಡಿದಿಡುವೆ ನಿನ್ನಯ ನೆತ್ತರವಾ. ನೋಡು ಜಾನಕಿ, ನಿನಗೆ 1 ಮಾಸದ ಅವಧಿಯನ್ನು ನೀಡಿರುತ್ತೇನೆ. ಅಷ್ಟರಲ್ಲಿ ನೀನು ನನ್ನ ವಶವಾದರೆ ಸರಿ, ಇಲ್ಲವಾದರೆ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಗಜ ದಿಕ್ಕುಗಳಿಗೂ ಎಳೆದು ಬಿಡುತ್ತೇನೆ. ಎಚ್ಚರವಿರಲಿ. ರಾಮಚಂದ್ರ, ಈ ನೀಚನ ಬಾಧೆಯನ್ನು ನಾನು ಸಹಿಸಲಾರೆ. ಇಲ್ಲಿಯೇ ಇರುವ ಈ ಶಿಂಶುಪಾ ವೃಕ್ಷಕ್ಕೆ ನನ್ನ ನೀಳವಾದ ಜಡೆಯಿಂದ ಉರುಳನ್ನು ಹಾಕಿಕೊಂಡು ಪ್ರಾಣ ತ್ಯಾಗ ಮಾಡುತ್ತೇನೆ. ಸರ್ವ ಪ್ರಾಣಿಗಳನ್ನು ಅಕೃತ್ಯವಿದನಿಂ ದುಡುಕದಿರವುತಾಯೇ. ಅಮ್ಮ ತಡೆ ತಡೆ, ಅಕೃತ್ಯವಿದನಿಂ ದುಡುಕದಿರವುತಾಯೇ. ಸುಖದಿಂದಿರ್ಪನು ಶ್ರೀರಾಮಚಂದ್ರ. ಕೆಡುಗದ ಶಾಸ್ಯನನ ಶಿರವಂ ಮುರಿದಿಡಲು. ಕೆಡುಗದ ಶಾಸ್ಯನನ ಶಿರವಂ ಮುರಿದಿಡಲು ಕ್ಷಿಪ್ರದಿ ಬರುವನು ಲಕ್ಷ್ಮಣ ಸಹಿತ ಮಾತೆ. ಅಮ್ಮ, ರಾಮಂ ಕ್ಷೇಮ, ರಾಮಂ ಸುಕ್ಷೇಮ. ಈ ಅದ್ಭುತವಾದ ಕಪಿತಾದ್ರೆ ಯಾವುದು? ರಾಕ್ಷಸರ ಮಾಯ ಆಗಿರಬಹುದು, ಅಥವಾ ಸ್ವಪ್ನವನ್ನು ಕಾಣುತ್ತಿರುವುದು. ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವೆಂದು ಹೇಳುವುದು. ರಾಮಚಂದ್ರ, ನಿನಗಾವ ಮಂಗಳವಾಗಿರಲಿ ಸ್ವಾಮಿ, ನಿನಗಾವ ಮಂಗಳವಾಗದಿರಲಿ. ಅಮ್ಮ, ತಾವು ಯಾರು ತಾಯಿ? ದುಃಖವನ್ನೇ ಉದ್ಯೋಗವನ್ನಾಗಿ ಮಾಡಿಕೊಂಡು ಪ್ರತಿ ಕ್ಷಣದಲ್ಲೂ ಶೋಕಿಸುತ್ತಾ, ಭಯ ಆತುರಗಳಿಂದ ಮತ್ತೆ ಮತ್ತೆ ದುಃಖಿಸುತ್ತಾ, ಬಲು ಬೇಸರವಾಗಿ ಪ್ರಾಣವನ್ನು ಧರಿಸಿಕೊಂಡಿರುವ ತಾವು ಯಾರಮ್ಮ? ದೇವಮುನಿ ವಸಿಷ್ಠ ಮುನಿಗಳ ಅರ್ಧಾಂಗಿಯಾದ ಅರುಂಧತಿ ದೇವಿಯೋ, ಅಥವಾ ಅತ್ರಿ ಮಹರ್ಷಿಗಳ ಪ್ರಿಯ ಪತ್ನಿಯಾದ ಅನಸೂಯಾದೇವಿಯೋ, ಅಥವಾ ಜನಸ್ಥಾನದಿಂದ ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ
ಶ್ರೀರಾಮಚಂದ್ರನ ಧರ್ಮಪತ್ನಿಯೇ ತಾವಾಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸಿರಿ ತಾಯಿ. ತಮ್ಮೊಡನೆ ಕೆಲವು ಗುಟ್ಟಾದ ವಿಚಾರಗಳಿರುವವು ತಾಯಿ. ಆದ ಕಾರಣ ದಯವಿಟ್ಟು ಹೇಳಮ್ಮ. ಈತನ ವಿನಯ ವಿಧೇಯತೆಗಳನ್ನು ನೋಡಿದರೆ ಈತನು ರಾಕ್ಷಸ ಪಕ್ಷದವನಂತೆ ತೋರುತ್ತಿಲ್ಲ. ಈತನ ಪ್ರಶ್ನೆಗೆ ಉತ್ತರಿಸಬೇಕಾದ್ದೇ ಧರ್ಮವು. ಅಯ್ಯ, ಜನಕ ಧರಣಿಯಿಂದ ಬರ ಜನಕ ಧರಣಿಯಿಂದ ಬರ ವರ ಜನಕ ದಶರಥಾವನೇಂದ್ರ ಮಾವ ವಿನಯ ಕೌಸಲ್ಯ ಭರತನಯ ಶ್ರೀರಾಮಚಂದ್ರನನ ಬಾ ವಿನಯ ಅಯ್ಯ, ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆ ನಾನೇನಪ್ಪ. ಧನ್ಯನಾದ ನನ್ನ ಕುಶಲವನ್ನು ಕೇಳುತ್ತಿರುವ ನೀನು ಯಾರು? ನಿನ್ನ ಹೆಸರೇನು? ಇಲ್ಲಿಗೆ ಬರಲು ಕಾರಣವೇನು? ಅಮ್ಮ, ಧನ್ಯನಾದೆನು ತಾಯಿ, ಧನ್ಯನಾದೆನು. ಅಮ್ಮ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯವರ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತವಾದ ವಾಯುದೇವನ ವರ ಪ್ರಸಾದದಿಂದ ಜನಿಸಿರುವ ನನ್ನನ್ನು ಆಂಜನೇಯ, ಹನುಮಂತ, ಮಾರುತಿ ಅಂತಲೂ ಕರೆಯುವರು ತಾಯಿ. ಅಮ್ಮ, ಸುಗ್ರೀವರಾಜನಿಂದ ಆಜ್ಞಾಪಿಸಲ್ಪಟ್ಟು ನಿಮ್ಮನ್ನು ಹುಡುಕಲು ಬಂದ ಶ್ರೀರಾಮಚಂದ್ರನ ಸೇವಕನಮ್ಮ ನಾನು. ಅಮ್ಮ, ಈ ಆಂಜನೇಯನನ್ನು ವಿಪಕ್ಷದವನೆಂದು ಭಾವಿಸಬೇಡಿ ತಾಯಿ. ಅಯ್ಯ, ನೀನು ನಿಜವಾಗಿ ರಾಮಧೂತನೇ ಆಗಿದ್ದ ಪಕ್ಷದಲ್ಲಿ ನಿನಗೆ ಮಂಗಳವಾಗಲಿ. ನೀನಾದರೂ ವಾನರನು, ಶ್ರೀರಾಮ ಲಕ್ಷ್ಮಣರಾದರೂ ನರರು. ನಿಮ್ಮೀರ್ವರ ಸಖ್ಯವಾದ ಬಗ್ಗೆ ಹೇಗೆ? ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ಹೇಳಬಲ್ಲೆಯ? ಅಮ್ಮ, ದಶರಥನ್ ನೃಪಾಲಂಗೆ ಹಿರಿತನುಜತಾನಾಗಿ ದಶರಥ ನೃಪಾಲಂಗೆ ಹಿರಿತನುಜತಾನಾಗಿ ವಿಖ್ಯಾತ ವಿಶ್ವಮುನಿಗೆ ಪ್ರಿಯ ಶಿಷ್ಯತಾನಾಗಿ ಅನುಜ ಲಕ್ಷ್ಮಣಗೊಂಡು ಕಾನನಕ್ಕೆ ಐತಂದು ವಿಕಟ ಧನುಜರ ಕೊಂದು ಪೊರೆದನು ಅಹಲ್ಯಯನಂದು ರಾಮಚಂದ್ರ ಮಿಥಿಲೆಯೋ ಪಡಮಟ್ಟು
ಆ ಶಿವಧನುವ ಮುರಿದಿಟ್ಟು ಮೈತಿಲಿಗೆ ಕರ ಕೊಟ್ಟು ಪರಶು ಗರ್ವವನು ಸುಟ್ಟ ನಮ್ಮ ರಾಮ. ರಾಮಚಂದ್ರ ಪಿತೃವಾಕ್ಯವ ಸಲ್ಲಿಸೆ ಪಿತೃವಾಕ್ಯವ ಸಲ್ಲಿಸೆ ಸತಿ ಅನುಜ ಸಹಕರಿಸೆ ವನವನದಿ ಪರಿತಪಿಸೆ ಅಮ್ಮ ವನವನದಿ ಪರಿತಪಿಸೆ ಪಂಚವಟಿಯೋಳ್ ನೆಲೆಸೆ ರಾಮ. ಶೂರ್ಪನಖ ಭಂಗದಲ್ಲಿ ಅಮ್ಮ ಶೂರ್ಪನಖ ಭಂಗದಲ್ಲಿ ಸ್ವರ್ಣ ಮೃಗ ಸಂಧಿಯಲಿ ಸೀತಾಪಹರಣದಲ್ಲಿ ಸೀತಾಪಹರಣದಲ್ಲಿ ತಲ್ಲಣಿಸಿ ತನು ಬಳಲಿದೆ ನಮ್ಮ ರಾಮ. ರಾಮ ಸುಗ್ರೀವ ಸಖನಾಗಿ ಹನುಮನಾಂ ಕಿಂಕರನಾಗಿ ಎಮ್ಮಮ್ಮ ನಿಮಗಾಗಿ ಎಮ್ಮಮ್ಮ ನಿಮಗಾಗಿ ಕಳುಹಿದನು ಶೋಧನೆಗಾಗಿ ರಾಮಚಂದ್ರ. ನನಗೆ ತಿಳಿದ ಮಟ್ಟಿಗೆ ಆ ಮಹಾಮಹಿಮನ ಪೂರ್ವ ವೃತ್ತಾಂತವನ್ನು ತಿಳಿಸಿರುವನು ತಾಯಿ. ಅಯ್ಯ, ನೀನೀಗ ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಅಮ್ಮ, ನಿಮ್ಮ ರಮಣನ ದಯದಿಂದ ನೈಷ್ಠಿಕವಾದ ಬ್ರಹ್ಮಚರ್ಯಾಶ್ರಮದಲ್ಲಿರುವೆನು ತಾಯಿ. ಬಹಳ ಸಂತೋಷ. ನನ್ನ ಸ್ವಾಮಿ ಲಕ್ಷ್ಮಣ ಎಲ್ಲರ ಕ್ಷೇಮವೇ? ಅಮ್ಮ, ಕ್ಷೇಮದಿಂದ ಇಹರು ತಾಯೇ ರಾಮರ ವಿಪುಲ ಸೋಮತ. ಕ್ಷೇಮದಿಂದ ಇಹರು ತಾಯೇ ರಾಮರ ವಿಪುಲ ಸೋಮತ. ರಾಮರ ವಿಪುಲ ಸೋಮ ಪ್ರತಾಪ. ರಾಮರ ವಿಪುಲ ಸೋಮ ಪ್ರತಾಪ. ರಾಮರ ವಿಪುಲ ಸೋಮ ಪ್ರತಾಪ. ಕ್ಷೀರಾಬ್ದಿಯೊಳು ಪವಡಿಸಿರಲು ದೇವತೆಗಳ ವಿನ್ನಪವನ್ನು ಕೇಳಿ ಕ್ಷೀರಾಬ್ದಿಯೊಳು ಪವಡಿಸಿರಲು ದೇವತೆಗಳ ವಿನ್ನಪವನ್ನು ಕೇಳಿ ಭೂಮಿ
ಭಾರವ ಪೊರವೆನೆನುತ ಭೂಮಿ ಭಾರವ ಪೊರವೆನೆನುತ ವೇದ ದಶರಥ ಕುವರನು ವೇದ ದಶರಥ ಕುವರನು ತಾನು ಕ್ಷೇಮದಿಂದ ಇಹರು ತಾಯೇ ರಾಮರ ವಿಪುಲ ಸೋಮಪ್ರತಾಪ ಕ್ಷೇಮರ ವಿಪುಲ ಸೋಮಪ್ರತಾಪ ರಾಮರ ವಿಪುಲ ಸೋಮಪ್ರತಾಪ ರಾಮರ ವಿಪುಲ ಸೋಮಪ್ರತಾಪ ಕ್ಷೇಮ ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ನನ್ನೊಡೆಯನಾದ ಸುಗ್ರೀವರಾಜನ ಬಳಿಯಲ್ಲಿ ಕ್ಷೇಮದಿಂದಿರುವರು ತಾಯಿ. ಅಯ್ಯ, ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನ, ಗುಣಗಾಂಭೀರ್ಯವನ್ನ, ಶುಭ ಲಕ್ಷಣಗಳನ್ನ ಒಂದೇ ಒಂದು ಬಾರಿ ವರ್ಣಿಸಿ ಹೇಳಮ್ಮ. ಹಾಗೇ ಆಗಲಿ ತಾಯಿ, ನನಗೆ ತಿಳಿದ ಮಟ್ಟಿಗೆ ವಿಜ್ಞಾಪಿಸುವ. ಶ್ರೀರಾಮನ ಶುಭ ಲಕ್ಷಣಗಳೋ ಶ್ರೀರಾಮನ ಶುಭ ಲಕ್ಷಣಗಳೋ ಸಾಮುದ್ರಿಕಾ ಶಾಸ್ತ್ರದೋಳ್ ಹೊಗಳಲ ಸಾಧ್ಯವು ಜನನಿ ಈ ಭೂಮಿಯನ್ನು ಕೊತ್ತವನಿಗೆ ಹಸದಳಭುತಾಯೇ ಈ ಭೂಮಿಯನ್ನು ಕೊತ್ತವನಿಗೆ ಹಸದಳಭುತಾಯೇ ಭೂಮಿಯನ್ನು ಪೊತ್ತವನಿಗಸದಳವು ತಾಯೇ ನಾನೇನ ಬಲ್ಲೆನೋ ನಾನೇನ ಬಲ್ಲೆನೋ ಶುದ್ಧ ಮರ್ಕಟನು ಜನನೀ ಅಮ್ಮ ಎಂತಹ ಚಲುವನೆ ಅಂಬಯ್ಯ ರಾಮನು ಎಂತಹ ಚಲುವನೆ ಅಂಬಯ್ಯ ರಾಮನು ಎಂತಹ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ಶ್ರೀರಾಮನು ಎಂತಹ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ಶ್ರೀರಾಮನು ಎಂತಾಗ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ಶ್ರೀರಾಮನು ಎಂತಾಗ ಚಲುವನೆ ಅಮ್ಮಯ್ಯ ಸಾಮಗಾನ ಪ್ರೇಮ ನಿರೂಪಮ ಸಾಮಗಾನ ಪ್ರೇಮ ನಿರೂಪಮ
ನಿರೂಪಮ ಸಾಮಗಾನ ಪ್ರೇಮ ನಿರೂಪಮ ರಾಮ ರವಿ ಕುಲ ಸೋಮನಮ್ಮ ರಾಮ ರವಿ ಕುಲ ಸೋಮನಮ್ಮ ಶ್ರೀರಾಮನು ಜಂತಾಗ ಚಲುವನೆ ಅಮ್ಮಯ್ಯ ನೀಲಮಣಿಗಳ ಸಾಲು ಕುಂತಳ ಜಾಲ ನೋಡಲು ಬಾಲ ಚಂದಿರ ಮಣಿಗಳ ಸಾಲು ಕುಂತಳ ಜಾಲ ನೋಡಲು ಬಾಲ ಚಂದಿರ ಹೋಲುತ್ತಿರುವುದು ಬಾಲ ಭಾಗವು ಹೋಲುತ್ತಿರುವುದು ಬಾಲ ಭಾಗವು ಹೋಲುತ್ತಿರುವುದು ಬಾಲ ಭಾಗವು ವಿಶಾಲ ವಕ್ಷವಮ್ಮ ಕಮಲಾಕ್ಷಿ ವಿಶಾಲ ವಕ್ಷವಮ್ಮ ಕಮಲಾಕ್ಷಿ ಶ್ರೀರಾಮನು ಎಂತಾಕ ಚಲುವನೆ ಅಮ್ಮಯ್ಯ ಚಲುವನೆ ಅಮ್ಮಯ್ಯ ಚಲುವನಮ್ಮಯ್ಯ ಅಮ್ಮ ಆ ಮಹಾಮಹಿಮನ ರೂಪು ಲಾವಣ್ಯ ಗುಣ ಗಾಂಭೀರ್ಯದ ವರ್ಣನೆಯನ್ನು ನನಗೆ ತಿಳಿದ ಮಟ್ಟಿಗೆ ತಿಳಿಸಿರುವನು ತಾಯಿ. ಬಹಳ ಸಂತೋಷ. ಈ ಘನತರವಾದ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ? ದೇವಾಸುರರಲ್ಲಿ ಸುರಮುನಿಗಳಲ್ಲಿ ಈ ಘನತರವಾದ ವಿದ್ಯೆಗಳನ್ನೆಲ್ಲ ಕಲಿತಿರುವನು ತಾಯಿ. ಹಾಗಿದ್ದ ಮೇಲೆ ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ಬಂದಿಲ್ಲ, ಅದು ಹೇಗೆ ಸಾಧ್ಯವಾಯಿತು? ಆಗ ನೀನು ಯಾವ ರೂಪದಿಂದ ಬಂದೆ? ಆ ರೂಪವನ್ನು ಪುನಃ ಧರಿಸಬಲ್ಲೆಯಾ? ಅಮ್ಮ ಬೇಡ ತಾಯಿ ಬೇಡ, ಆ ರೂಪವನ್ನು ನೋಡಿದರೆ ನೀವು ಬಹಳ ಭಯಪಡುವಿರಿ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನಾನು ಆತನ ಪಾದ ಸೇವಕನಾದ ನಿನ್ನ ರೂಪವನ್ನು ನೋಡಲು ಹೆದರಿಬೆನೆ. ನಿರಾಕರಿಸಿದ ನಡೆಸಿಕೊಡು ಹನುಮ. ನಿಜ ತಾಯಿ ನಿಜ. ಈಗ ನೋಡಿರಿ ನನ್ನ ವಿಶ್ವರೂಪವನ್ನ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ಸಾಕು ಮಾಡು. ಈ ಘೋರ ರೂಪವನ್ನು ನಾನು ನೋಡಲಾರೆನು. ಶಾಂತವಾದ ಸೌಮ್ಯ ಸ್ವರೂಪವನ್ನು ಪುನಃ ಧಾರಣ ಮಾಡು. ಅಮ್ಮ ಅಮ್ಮ ಕಣ್ ತೆರೆದು ನೋಡುತ್ತಾಯಿ, ನಿಮ್ಮ ಕಂದನು ನಿಮ್ಮ ಕಣ್ಮುಂದೆಯೇ ಇರುವ. ಏನು ಮಾಡಲಿ, ಈತನು ಎಷ್ಟು ವಿಧವಾಗಿ ಹೇಳಿದರೂ ನಂಬಿಕೆ ಸಾಲದಾಗಿದೆ. ನಂಬಲಿ ಅಮ್ಮ ಅಮ್ಮ ಇದು ಜನನೀ ಇದು ಶ್ರೀರಾಮಚಂದ್ರನ ಜನನೀ ಇದು ಶ್ರೀರಾಮಚಂದ್ರನ ಘನ ಮುದ್ರಿಕೆಯೋ ವಿನುತ ರಾಮನಾಮ ಪ್ರಚೋರ ಅಮ್ಮ ಅನುವಿಂ ಸ್ವೀಕರಿಪುದು ಇದನು ಮಾತೆ ಅನುವಿಂ ಸ್ವೀಕರಿಪುದು ಇದನು ಮಾತೆ ಮನದ ಅನುಮಾನಗಳಂ ತೊರೆದೋ ಅಮ್ಮ
ಸ್ವಾಮಿಯ ಘನಮುದ್ರಿಕೆ. ಈ ಮುದ್ರೆಂಗುರುವನ್ನು ಕಂಡು ನನ್ನ ಸ್ವಾಮಿಯನ್ನೇ ಕಂಡಷ್ಟು ಸಂತೋಷವಾಯಿತು. ರಾಮಚಂದ್ರ, ಧನ್ಯಳಾದನು ಸ್ವಾಮಿ, ಧನ್ಯಳಾದ. ನನ್ನ ಬಾಳಿಗೆ ಸೂರ್ಯೋದಯವಾಯಿತು. ಮಾರುತಿ, ಇದು ಈ ಚೂಡಾರತ್ನವನ್ನು ಶ್ರೀರಾಮಚಂದ್ರನಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ಈ ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕೆಂತಲೇ ಹೇಳಿ. ಇಲ್ಲವೇ ಅಗ್ನಿ ಪ್ರವೇಶ ಒಂದೇ ಸೀತೆಯ ಮುಂದಿನ ಗುರಿ ನನ್ನ ಸ್ವಾಮಿಗೆ ಹೇಳಿ. ಹಾಗೆ ಆಗಲುತ್ತೆ. ಆಶೀರ್ವಾದ. ಆಂಜನೇಯನೇ, ಅಮ್ಮ, ಶತಯೋಜನೆ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ನನ್ನ ಸ್ವಾಮಿಯ ಕ್ಷೇಮವನ್ನು ಹೇಳಿ ಮುದ್ರೇಂದ್ರವನ್ನು ಅರ್ಪಿಸಿ ಮಹತ್ಕಾರವನ್ನು ಮಾಡಿ. ಶ್ರೇಯೋವಾಂತು ಬಾಳೈ ವಾಯುನಂದನಾ ಶ್ರೇಯೋವಾಂತು ಬಾಳೈ ವಾಯುನಂದನಾ ಆಯುಧಾಂಗನಾಗೋ ಆಯುಷ್ಮಂತನಾ ಹಾಗೆ ಆಗಲಿ ತಾಯಿ. ಅಮ್ಮ, ಸ್ವಲ್ಪ ಮರೆಯಾಗಿದೆ. ನನಗೆ ನಿಮ್ಮ ದರ್ಶನವಾದ ಮೇಲೆ ಹಸಿವು ಬಾಯಾರಿಕೆಯು ಬಹಳವಾಗಿತ್ತು. ಸ್ವಲ್ಪ ಮರೆಯಾಗಿದೆ. ಇಲ್ಲಿರುವ ಹಣ್ಣುಗಳನ್ನು ತಿಂದು ಹೋಗುವನು. ಸ್ವಲ್ಪ ಮರೆಯಾಗಿ ತಾಯಿ. ಹಾಗೆ ಹೋಗಿ ಬಾ, ಚಿರಂಜೀವಿಯಾಗಿ ಬಾ. ನಾನು ಬಂದ ಕೆಲಸವಾಯಿತು. ಈಗ ಆ ರಾವಣನೊಡನೆ ಹೋಗಿ ಅವನ ಪರಾಕ್ರಮವನ್ನು ತಿಳಿದು ನಂತರ ರಾಮನ ಸನ್ನಿಧಿಯನ್ನು ಸೇರುವೆನು. ಜೈ ಜೈ ರಘುವೀರ ಸಮರ್ಥ. ಸೋಮಮೂಗಿ ರಾಮ ಸಖಿ ತಾಮರಸದಳಾಂಬಕಿ ಸೋಮಮೂಗಿ ರಾಮ ಸಖಿ ತಾಮರಸದಳಾಂಬಕಿ ಭೂಮಿ ಜಾತೆ ಭಾವಸಿ ಶ್ರೀ ಚಾರಿಕೆ
ಜಾರತೆ ಭಾಮೆ ಸೀತಾ ಲಕ್ಷ್ಮಣ ಅಣ್ಣ ಆಂಜನೇಯಲ್ಲಿ ಪ್ರಭು ರಾಮಚಂದ್ರ ಆಂಜನೇಯ ದೇವಾ ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಓ ಸೀತಾಮಾತೆಯವರ ನೆಲೆಯನ್ನು ಹುಡುಕಿ ಅವರಿಂದ ಈ ಅಭಿಜ್ಞಾನ ವಸ್ತುವನ್ನು ತಂದಿರುವನು ಸ್ವಾಮಿ, ಸ್ವೀಕರಿಸಿ. ಹಾ ಜಾನಕಿ, ಪ್ರಭು ಆಂಜನೇಯ ದೇವ ಪ್ರಭು, ಆ ರಾವಣನು ಸೀತಾಮಾತೆಯವರನ್ನು ಅಪಹರಿಸಿ ಅವರನ್ನು ಅಶೋಕವನದಲ್ಲಿರಿಸುವನು. ಬೇಗ ಹೋಗಿ ಅವರನ್ನು ಜಾಗ್ರತೆಯಾಗಿ ಕರೆದುಕೊಂಡು ಬರುವ ಜವಾಬ್ದಾರಿ ನಿಮ್ಮ ಮೇಲಿರುವುದು ಪ್ರಭು. ಆಗಲಿ ರಾವಣ ಸಾರ್ವಭೌಮ ಹಾಕಿ ಜೈಪರ. ಎಲ್ಲವೆಲ್ಲವೋ ಬಡ ರಾಮ, ನನ್ನೊಡನೆ ಯುದ್ಧ ಮಾಡಿ ನಿನ್ನ ಸೀತೆಯನ್ನು ಕರೆದುಕೊಂಡು ಹೋಗಬಹುದು. ನಿಲ್ಲು ಯುದ್ಧಕ್ಕೆ. ರಾಮ ರಾಮ, ನನಗೆ ಮುಕ್ತಿಯನ್ನು ನೀಡು ತಂದೆ, ನನಗೆ ಮುಕ್ತಿಯನ್ನು ನೀಡು. ರಾವಣೇಶ್ವರ ನಮಾಮಿ 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 ರಾಮ ಕಾಯೇನ ವಾಚಾ ಮನಸೇಂದ್ರಿಯರ್ವಾನ್ ಬುದ್ಧ್ಯಾತ್ಮನ ಅವಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಪರಸ್ಮೈ ಸಕಲಂ ಶ್ರೀಮದ್ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀನಾರಾಯಣಾಯೇತಿ ಸಮರ್ಪಯಾಮಿ ಸಮರ್ಪಯಾಮಿ.